ನಮಸ್ತೆ ಸ್ನೇಹಿತರೆ. ಸುಮಾರು ದಿನಗಳ ನಂತರ, ಸುಮಾರು ದಿನಗಳು ಅಂದರೆ ನೀವು ಸುಮಾರು ಒಂದು ತಿಂಗಳು ನಂತರ ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಜೈಪುರ ಗ್ರಾಮ, ಜೈಪುರ ಅಂದರೆ ನಿಮಗೆ ST ಕೋಟೆ ರೋಡು, ಹ್ಯಾಂಡ್ ಪೋಸ್ಟ್ಗೆ ಹೋಗೋ ರೋಡ್, ಜೈಪುರ ಊರಲ್ಲಿರುವ ಚೋಳರ ಕಾಲದ 600-700 ವರ್ಷದ ಇತಿಹಾಸವುಳ್ಳ ಒಂದು ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನಾನು ಬಂದಿದ್ದೀನಿ. ಇದು ಜೈಪುರ ಮೇನ್ ರೋಡಲ್ಲೇ ಸ್ವಲ್ಪ ಡೌನ್ ಬಂದರೆ ಜಮೀನು ಪಕ್ಕ ಇರೋ ಒಂದು ಇದು ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಇಲ್ಲೇನು ವಿಶೇಷತೆ ಏನದೆ ಅಂತ ಹೇಳಿದ್ರೆ, ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಸುತ್ತ ಏನಾದ್ರು ಗ್ರಾಮಕ್ಕೆ ಮಳೆ ಗಿಳೆ ಏನೇ ಆಗದೆ ಹೋದ್ರೂ ಈ ಒಂದು ಜೇಡಿ ಮಣ್ಣ ತಂದು ಲಿಂಗಕ್ಕೆ ಸುತ್ತಿ ಅರ್ಕೆ ಕಟ್ಕೊಂಡ್ರೆ ಮಳೆ ಹುಯ್ತದೆ ಅನ್ನೋದೊಂದು ಇಲ್ಲಿದೊಂದು ನಂಬಿಕೆ, ಇಲ್ಲಿದೊಂದು ಪವಾಡ ಅಂತಲೇ ಹೇಳ್ಬೋದು. ಸುಮಾರು ಸತಿ ಬಂದು ಆ ಒಂದು ಆ ಥರ ಅರ್ಕೆ ಕಟ್ಕೊಂಡು ಮಳೆ ಹುಯ್ದಿದೆ ಅಂತ ಇಲ್ಲಿ ಗ್ರಾಮಸ್ಥರು ಹೇಳೋದು. ನೋಡಿ, ಇದು ಸುತ್ತ ಜಮೀನಿದು, ನೋಡಿ ಜಮೀನು ಪತ್ಯ ನೋಡ್ಬೋದು. ಇದು ನೋಡಿ ಪುರಾತನ ಕಾಲದ್ದು, ನೋಡಿ ಪುರಾತನ ಕಾಲದ ಶಿಲೆ ಶಾಸನಗಳಿದೆ, ಎಲ್ಲ ಮುಚ್ಚೋಗಿದೆ. ಇದು ಮುಜರಾಯಿ ಸಂಬಂಧಪಟ್ಟ ದೇವಸ್ಥಾನ, ಆದರೆ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇಲ್ಲ. ದೇವಸ್ಥಾನ ಎಲ್ಲ ಶಿಥಿಲಗೊಂಡಿದೆ ಒಳಗಡೆ. ಬನ್ನಿ, ಕಾರಣಾಂತರದಿಂದ ಅವರೇನೋ ಮಾತಾಡೋದ್ರಿಂದ ಸ್ವಲ್ಪ ಕೇಳಿಸ್ತಾರೆ, ದಯವಿಟ್ಟು ಕ್ಷಮಿಸಿ. ಗ್ರಾಮಸ್ಥರೇನೋ ಮಾತಾಡ್ತಾ ಇದ್ದಾರೆ. ನೋಡಿ ಇದೇ ಶ್ರೀ 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 ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಿ. ಪುರಾತನ ಚೋಳರ ಕಾಲದ ಒಂದು ಇತಿಹಾಸವುಳ್ಳ ದೇವಸ್ಥಾನ. ಇಲ್ಲಿ ವರ್ಷಕ್ಕೊಂದು ಸತಿ ಪೂಜೆ ಮಾಡ್ತಾರೆ. ಸೋಮವಾರ ಶುಕ್ರವಾರ ಜನ ಇಲ್ಲಿ ಗ್ರಾಮಸ್ಥರು ಬಂದು ಪೂಜೆ ಮಾಡ್ತಾರೆ. ಇಲ್ಲೇನು ಅಂತೇಳಿದ್ರೆ, ಮಳೆ ಬರದೇ ಹೋದರೆ ಜೇಡಿ ಮಣ್ಣ ತಂದು ಸ್ವಾಮಿ ಸುತ್ತ ಇಟ್ಟಾಗ ಒಂದು ದೇವ್ರನ್ನ ಕೇಳ್ತಾರಂತೆ. ಆವಾಗ ಸ್ವಾಮಿ ಮಹಾಲಿಂಗೇಶ್ವರ ಸ್ವಾಮಿ ಅನುಗ್ರಹದಿಂದ ಮಳೆ ಬರುತ್ತೆ. ಇದೇ ನೋಡು ಗುಡಿ, ಇದು ನೋಡಿ ಬಸಪ್ಪ ಕಾಣ್ತೈತೆ, ಅದೇ ಶ್ರೀ 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 ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಿ. ಇಷ್ಟೇ ಅಂಕಣ. ದೇವಸ್ಥಾನ ಚಿತ್ರೀಕರಣ ನೀವು ನೋಡ್ಬೋದು. ನೋಡಿ, ಹಳ್ಳಿ ಗ್ರಾಮಸ್ಥರು ಇಲ್ಲೇ ಇದ್ದಾರೆ, ಮಲ್ಲೇಶ್ ಮತ್ತು ಇಲ್ಲಿ ಸುತ್ತ ಅಕ್ಕಪಕ್ಕ ಜಮೀನವರು ಅವರೇ ಪಾಪ ಇಲ್ಲಿ ಕಂದಿನಲ್ಲಿ ಮಾಹಿತಿ ತೋರಿಸ್ಕೊಟ್ರು. ಇನ್ನೊಂದು ನಾನು ಮಾಹಿತಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು. ನೋಡಿ ಅಲ್ಲಿ ಕಾಣ್ತಾ ಇತ್ತಲ್ಲ, ಸುಮಾರು ನೋಡಿ ಕಾಣ್ತಾ ಇತ್ತಲ್ಲ, ಅದು ಬಸಪ್ಪಂದು ಸನ್ನಿಧಿ. ಇಲ್ಲೇನು ಅಂತೇಳಿದ್ರೆ, ಮುದ್ದೆ ಮತ್ತು ಅವಳೆಕಾಳು ಸಾರು ಇಟ್ಟಾಗ ನನಗೆ ಕಮ್ಮಿ ಬತ್ತು ಅಂತ ಬಸಪ್ಪ ಮುನಿಸ್ಕೊಂಡೋಗಿ ಅಲ್ಲಿ ಕೂತಿದ್ದಂಥ ಸ್ಥಳ ನೀವು ನೋಡ್ಬೋದು. ನೋಡಿ ಅದೇ ಕೂತಿದ್ದಂಥ ಸ್ಥಳ ನೋಡಿ, ಈಗ ನೀಟಾಗಿ ಕಾಣುತ್ತೆ. ಅದೇ ಒಂದು ಕಾಳು ಕಮ್ಮಿ ಇತ್ತು ಅಂತ ಬಸಪ್ಪ ಮುನಿಸ್ಕೊಂಡು ಹೊಟ್ಟೋಗಿದ್ದಾನೆ. ನೋಡಿ, ಅದೇ ಒಂದು ಬಸವೇಶ್ವರ, ಕಂಬದ ಮೇಲೆ ಕೂತಿರೋ ಬಸವೇಶ್ವರ. ಇದು ಸುತ್ತ ಜಮೀನು ಉಳ್ಳ ನೋಡಿ, ಸುತ್ತ ಫುಲ್ ಜಮೀನಿದೆ. ಜಮೀನು ಪೂರ್ತ ಫುಲ್ ನಿಮಗೆ ನೋಡ್ಬೋದು. ಅಂಕಣಗಳನ್ನ ಬರುತ್ತೆ ಮನಸ್ಸು. ನೋಡಿ, ಇದೊಂದು ಇನ್ನೊಂದ್ಸತಿ ತೋರಿಸ್ತೀನಿ ನಿಮಗೆ. ನೋಡಿ, ಹಳೆ ಶಿಲೆ ಶಾಸನಗಳ ಒಂದು ಕಳುವೆ ಎಲ್ಲ ಊತೋಗಿದೆ. ಇನ್ನೂ ತೆಗೆದ್ರೆ ಇನ್ನೂ ಎಷ್ಟು ಸಿಗುತ್ತೋ ಇಲ್ಲಿ. ನೋಡಿ, ಇದೆಲ್ಲ ಕಾಣುತ್ತೆ, ಫುಲ್ ಜಮೀನಿದೆ. ಜಮೀನು ಮಧ್ಯ ಶ್ರೀ 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 ನೋಡಿ, ಯಾವುದೇ ರೀತಿ ಮುಜರಾಯಿ ಸಂಬಂಧಪಟ್ಟ ದೇವಸ್ಥಾನ ಆಗಿದ್ರೂ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಇಲ್ಲಿ. ನೋಡಿ, ಎಲ್ಲ ದೇವಸ್ಥಾನ ನೋಡಿ, ಇದೊಂದು ದ್ವಾರ ಪಾರ್ಕಿರ್ತಾರೆ, ಇಲ್ಲೊಂದು ಇದೆ ಹೆಬ್ಬಾಗಿಲು ಸಣ್ಣದೊಂದು. ಚೋಳರ ಕಾಲ ಅಂದರೆ ಸುಮಾರು 800-900 ವರ್ಷದ ಇತಿಹಾಸ ಇದೆ, ನೋಡ್ಬೋದು. ನೋಡಿ, ಇಲ್ಲೊಂದು ಸುಬ್ರಹ್ಮಣ್ಯ ಸ್ವಾಮಿ ಹುತ್ತ ಇದೆ, ನೋಡ್ಬೋದು. ನೋಡಿ, ಇಲ್ಲಿ ದೇವಸ್ಥಾನ ಶಿಥಿಲಗೊಂಡಿದ್ದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇದು ಶ್ರೀ 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 ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಿ. ಪುರಾತನ ಕಾಲದ ಚೋಳರ ಕಾಲದ ಇತಿಹಾಸವುಳ್ಳ ಒಂದು ದೇವಸ್ಥಾನ. ಇಲ್ಲಿ ಮಹಾನ್ ಶಕ್ತಿಶಾಲಿ ದೇವಸ್ಥಾನ ಇದು, ನೋಡ್ಬೋದು. ಇಲ್ಲಿ ನೋಡ್ಬೋದು. ಆಮೇಲೆ ಸುತ್ತ ಹಾವುಗಳಿವೆ ಅಂತ ಹೇಳ್ತಾರೆ. ಸಾಯಂಕಾಲದ ಹೊತ್ತು ಭಾರಿ ಮಡಿಯಿಂದ ಬರಬೇಕು. ಪಕ್ಕದಲ್ಲಿ ಶಹೀದ್ ಅಂತ ಒಬ್ಬರಿದ್ದಾರೆ, ಜಮೀನು ಪಕ್ಕ ಮನೆ. ಅವರು ಹೇಳಿದ್ದೇನೆಂದರೆ, ಭಾರಿ ಮಡಿಯಿಂದ ಬರಬೇಕು, ಇಲ್ಲೇನಾದ್ರು ಹಾವುಗಳಿದೆ. ಸುಮಾರು ನೈಟ್ ಹೊತ್ತನ್ನು ನಾವೇ ನೋಡಿದ್ದೀವಿ, ಸುಮಾರು ತಪ್ಪದ ಹಾವುಗಳಿದೆ. ಅದಕ್ಕೋಸ್ಕರ ನಾವು ಮಡಿ ಮೈಲಿಗೆ ಅಂತ ಬಂದಿದ್ದೀವಿ ಅಂತ. ಭಾರಿ ಪುಣ್ಯವಾದ ಒಂದು ಕ್ಷೇತ್ರ, ಆದರೆ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ, ಜೈಪುರ ಸುತ್ತ ಗ್ರಾಮಕ್ಕೆಲ್ಲ ಮಳೆ ಬರದೆ ಹೋದರೆ ಈ ಸ್ವಾಮಿಗೆ ಬಂದು
ಜೇಡಿ ಮಣ್ಣಿಂದ ಬಂದು ಸ್ವಾಮಿ ಲಿಂಗಕ್ಕೆ ಸುತ್ತ ಹಾಕಿದಾಗ ಈ ಒಂದು ಮಳೆ ಬರುತ್ತೆ ಅಂತ ಒಂದು ಇಲ್ಲಿದೊಂದು ನಂಬಿಕೆ ಆಗಿದೆ. ಅದೇ ರೀತಿ ಬಂದಾಗೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಸೋಮವಾರ ಶುಕ್ರವಾರ ಬಂದು ಪೂಜೆ ಮಾಡ್ತಾರೆ ಡೈಲಿ ಹೂವು ಇಡೋದಾಗಲಿ. ಮಲ್ಲಪ್ಪ ಅವರು ಅಂತಿದ್ದಾರೆ, ಅವರೇ ನಮ್ಗೆ ಹೇಳಿದ್ದು ಸ್ವಲ್ಪ ಮಾಹಿತಿ. ಆ ಬಸಪ್ಪಂದು ಹೇಳಿದ್ನಲ್ಲ, ಅವರೆಕಾಳಲ್ಲಿ ಕಮ್ಮಿ ಇತ್ತು ಅವರೆಕಾಳು ಅಂತ ಮುನ್ಸ್ಕೊಂಡು ಹೋಗಲ್ಲಿ ಕೂತಿರೋ ಬಸಪ್ಪ. ಇಲ್ಲೊಂದು ಬಸಪ್ಪ ಇದೆ ಸುತ್ತ ನೋಡ್ಬೋದು. ಇಲ್ಲೇ ಸುತ್ತ ಗ್ರಾಮಸ್ಥರಿದ್ದಾರೆ. ಫುಲ್ ಜಮೀನು ಇದು, ಸುತ್ತ ಜಮೀನು ಮಧ್ಯ ಇರುವಂಥ ಒಂದು ದೇವಸ್ಥಾನ ನೋಡ್ಬೋದು. ಇನ್ನೊಂದು ತೋರಿಸ್ತೀನಿ ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಿನ ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ನೋಡಿ, ಇದೇ ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಿ ಲಿಂಗ. ಚೋಳರ ಕಾಲದ ಒಂದು ದೇವಸ್ಥಾನ. ಸುಮಾರು 7ನೇ 8ನೇ ಶತಮಾನ ದೇವಸ್ಥಾನ. ಒಂದು ಇತಿಹಾಸವುಳ್ಳ ಒಂದು ದೇವಸ್ಥಾನ ಇದು. ಯಾವುದೇ ಅಭಿವೃದ್ಧಿನೂ ಇಲ್ಲ, ಏನೂ ಇಲ್ಲ. ಮುಜರಾಯಿ ಸಂಬಂಧಪಟ್ಟಾದ್ರೂ ಮುಜರಾಯಿ ಇಲಾಖೆಯಿಂದ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ಇಲ್ಲಿ ಎಲ್ಲ ಸಣ್ಣದಾಗಿ ಒಂದು ಇದು ಮಾಡಿದ್ದಾರೆ. ಸ್ನೇಹಿತರೆ, ಇನ್ಮೇಲಿಂದ ವಿಡಿಯೋ ಮಾಡೋದನ್ನ ನಾನು ಶುರು ಮಾಡ್ತೀನಿ. ಇನ್ನು ಅನೇಕ ಸ್ಥಳಗಳು, ಪುಣ್ಯಕ್ಷೇತ್ರಗಳು, ಕಾಡಿನ ಮಧ್ಯೆ ಗ್ರಾಮದಲ್ಲಿರುವ ಪವಾಡವಾದ ಕ್ಷೇತ್ರಗಳು ಎಲ್ಲ ಗೊತ್ತಿರೋದ್ರಿಂದ ನಾನು ಸ್ವಲ್ಪ ಕಾರಣಾಂತರಗಳ ಸಮಯ ಕೆಲಸ ಇರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಯ್ತಲ್ಲ. ಇದೇ ಮೊದಲನೇ ವೀಡಿಯೋ ಮಾಡಿರೋದು. ಇವತ್ತಿಂದ ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡ್ತೀನಿ. ನಿಮ್ಮ ಸಹಕಾರ ಹಂಗೆ ಇರಲಿ, ಸಪೋರ್ಟ್ ಹಂಗೆ ಇರಲಿ ಸರ್. ಬನ್ನಿ, ಇಲ್ಲೊಬ್ಬರು ದೇವಸ್ಥಾನದ ಪಕ್ಕ ಜಮೀನಿನವ್ರನ್ನ ನಾನು ಪರಿಚಯ ಮಾಡಿಸ್ತೀನಿ. ನಿಮ್ಮ ಹೆಸರು? ಸರ್ ಅಬ್ದುಲ್ ಸಮದ್ ಅವರೇ. ನಿಮ್ಮ ದೇವಸ್ಥಾನದ ಹಿಂಭಾಗ ಇಲ್ಲಿ ಹಿಂಗೆ ಭಾರಿ ಒಂದು ಕ್ಷೇತ್ರಕ್ಕೆ ಇಲ್ಲೆಲ್ಲ ಬರ್ಬೇಕಾದ್ರೆ ನೀವು ಮಡಿ ಮೈಲಿಗೆ ಅಂದರೆ ನೀವು ಕ್ಲೀನ್ ಆಗಿರ್ಬೇಕು. ಇಲ್ಲೇ ಇನ್ನೇನು ವಿಶೇಷತೆ ನಿಮ್ಗೆ ಹಾವು ಏನಾದ್ರು ನೋಡಿದ್ದೀರಾ ಇಲ್ಲಿ? ನೀವು ಕ್ಲೀನ್ ಆಗಿದ್ರೆ ಮಾತ್ರ ಕಾಣಿಸ್ಕೊಳ್ಳಲ್ಲ, ಕಾಣಿಸ್ಕೊತದೆ. ಇಲ್ಲೇನು ವರ್ಷಕ್ಕೊಂದ್ಸತಿ ಜಾತ್ರೆ ಥರ ಮಾಡ್ತಾರ? ಪರ ಮಾಡ್ತಾರೆ ಸರ್. ಮಳೆಗಳು ಏನಿಲ್ಲ ಅಂದಾಗ ಲಿಂಗಕ್ಕೆ ನೀರು ಕೊಡ್ತಾರೆ. ಕೊಡ್ಬಿಟ್ಟು ಆದ್ಮೇಲೆ ಒಂದು ಪರ ಮಾಡಿ 4 ಜನಕ್ಕೆ ಊಟ ಹಾಕಿಸ್ತಾರೆ. ನಿಮ್ಮದು ದೇವಸ್ಥಾನ ಹಿಂಭಾಗದ್ದೇ ಜಮೀನು ನೋಡಿ. ಅವರು ಒಂದು ಪುಣ್ಯವಾದ ಒಂದು ಕ್ಷೇತ್ರದಲ್ಲಿ ಬಂದು ಅವರು ಒಂದು ಎಲ್ಲ ರೀತಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವರೇ ನಮ್ಮ ಸಹಕಾರ ಕೊಟ್ಟು ದೇವಸ್ಥಾನ ಇದೆ ಅನ್ನೋದು. ಸಮಿತಿಯವರ ನಮಸ್ಕಾರ. ಬರೋರು ಮಲ್ಲೇಶ್, ಬನ್ನಿ ಅಣ್ಣ ಬನ್ನಿ. ಇನ್ನೊಬ್ಬರು ಹಿರಿಯರಾದ ಗ್ರಾಮಕ್ಕೆ ಮಲ್ಲಪ್ಪಣ್ಣ ಅಂತ ಅವರು ಇಲ್ಲಿ ಬಂದು ಪೂಜೆ ಮಾಡ್ತಾರಂತೆ. ನಮಸ್ತೆ ಮಲ್ಲಪ್ಪಣ್ಣ ಅವರೇ. ಈ ದೇವಸ್ಥಾನದ್ದು ನಿಮಗೆ ಪೂಜೆ ಮಾಡ್ತಾ ಇದ್ದೀರಾ ಬಂದು? ನಾವು 3 ಜನ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳುಗಳು. ನಾವು 3 ಜನ ಒಂದು ತಿಂಗಳಿಗೆ ಒಂದೊಂದು ಸಾರಿ ಮಾಡ್ತೀವಿ. ನಾಳಕ್ಕೆ ಅವ್ರಿಗೆ ಕುಲಾಸ್ ಆಗುತ್ತೆ. ನಾಳಿದ್ದು ನಮಗೆ ಕೊಡ್ತಾರೆ. ನಾಳಿದ್ದು ನಮಗೆ ಸ್ಟಾರ್ಟ್. ಇಲ್ಲೇನು ಅಂತ ಹೇಳಿದ್ರೆ, ಈಗ ಮಳೆ ಬರ್ದೇವ್ರು ಇಲ್ಲಿ ಬಂದು ನೀವು ಪೂಜಾ ಪುರಸ್ಕಾರ ಮಾಡ್ತಾರೆ. ಊರವರು ಗ್ರಾಮದಲ್ಲಿ ಒಂದು 3 ಸೇರ್ಕೊಂಡು ಒಂದು 10 ಜನ. ಯಾವುದೇ ರೀತಿ ಈಗ ಮುಜರಾಯಿ ಇಲಾಖೆಯಿಂದ ಅಂದ್ರೂ ನೀವು ಯಾವುದೋ ಒಂದು ಯಜಮಾನರುಗಳಾಗಲಿ ಮಾಡಬೇಕು ಅಂತ ನಿಮಗೆ ಅಭಿವೃದ್ಧಿ ಮಾಡಬೇಕು ಅಂತ ಇದು ಮಾಡಲಿಲ್ವಾ? ಇಲ್ಲ ಏನು ಮಾಡಿಲ್ಲ. ಅದು ಹಂಗೆ ಸುಮ್ಮನೆ ನಡ್ಕೊಂಡು ಹೋಯ್ತಾ ಇರ್ತದೆ. ಪೂಜಾ ಪುರಸ್ಕಾರ ಮಾಡ್ಕೊತಾರೆ ವರ್ಷಕ್ಕೊಂದ್ಸಾರಿ. ಅಷ್ಟು ಬಿಟ್ರೆ ಇನ್ನೇನು ಯಾರು ಇಲ್ವೇನು ಅಭಿವೃದ್ಧಿ ಮಾಡ್ತೀನಿ ಅಂತ ಯಾರು ಮುಂದೆ ಬರಲಿಲ್ವಾ? ಯಾರು ಬಂದಿಲ್ಲ. ಅದಕ್ಕೆ ನೋಡಿ ಸ್ನೇಹಿತರೆ, ಮುಜರಾಯಿ ದೇವಸ್ಥಾನ ಆದ್ರೂ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಚೋಳರ ಕಾಲದ ಪುರಾತನ ಕಾಲದೊಂದು ದೇವಸ್ಥಾನ. ಮಲ್ಲಪ್ಪಣ್ಣ ಅಂತ ಇವರೇ ಪೂಜೆ ಮಾಡ್ತಾರೆ. ಸೋಮವಾರ ಶುಕ್ರವಾರನ ಜನ ಬರ್ತಾರ? ಜನ ಬರ್ತಾರ? ಯಾವಾಗ ಜನ ಜಾಸ್ತಿ ಬರೋದು? ಯಾವಾಗಲೂ ಬರ್ತಾರ. ಅವ್ರು ಪೂಜೆ ಮಾಡಿಸ್ಬೇಕು ಅಂದಾಗ ಬಂದು ಮಾಡಿಸ್ಕೊತಾರ. ಬಂದು ಮಾಡಿಸ್ಕೊಂಡು ಹೋಯ್ತಾರ ಅವ್ರಷ್ಟೇ. ಅಷ್ಟೇ, ಇನ್ನೇನು ಇದಿಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಅಬ್ದುಲ್ ಸಮರ್ ಅವರು ಮತ್ತು ಮಲ್ಲಪ್ಪರ ಒಂದು ಅವ್ರ ಮಾಹಿತಿ ಕೊಟ್ಟಿದ್ದರಿಂದ ಈ ಒಂದು ದೇವಸ್ಥಾನ ತೆಗ್ದಿದ್ದೀನಿ. ದಯವಿಟ್ಟು ನೀವೇನಾದ್ರು ದೇವಸ್ಥಾನ ನೋಡಬೇಕು ಅಂದರೆ ಮೈಸೂರು ST ಕೋಟೆ ರೋಡಿರುವ ಜೈಪುರ, ದಾರಿಪುರ ಆದಮೇಲೆ ಜೈಪುರ, ಸಾಲುಂಡಿ ಆದಮೇಲೆ ದಾರಿಪುರ ಆದಮೇಲೆ ಜೈಪುರ ಮೇನ್ ರೋಡ್ ಬಂದರೆ ಅಲ್ಲೇ ನಿಮಗೆ ಕಾಣುತ್ತೆ ಸಣ್ಣ ಒಂದು ದೇವಸ್ಥಾನ. ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದು ನಿಮಗೆ ಸೋಮವಾರ ಶುಕ್ರವಾರ ಇಲ್ಲ ಯಾರು ಇರ್ತಾರೆ, ಪ್ರತಿದಿನ ಇರ್ತಾರೆ. ಬೆಳಗ್ಗೆ ಬಂದರೆ ನೀವೊಂದು ದೇವ್ರ ಸನ್ನಿಧಿ, ದೇವ್ರ ದರ್ಶನ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಿನ ನಾನು ತೋರಿಸಿದ್ದೀನಿ. ಚೋಳರ ಕಾಲದ ಇತಿಹಾಸವುಳ್ಳ 8ನೇ 9ನೇ ಶತಮಾನವುಳ್ಳ ಶ್ರೀ ಮಹಾಲಿಂಗೇಶ್ವರ ಸನ್ನಿಧಿನ ನಾನು ತೋರಿಸಿದ್ದೀನಿ. ದೇವರ ಶಕ್ತಿಯ ಪುಣ್ಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಹಾಗೆ ನಿಮ್ಮ ಸಪೋರ್ಟು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಅನೇಕ ಪುರಾತನ ಕಾಲ ದೇವಾಲಯಗಳು, ಪವಾಡ ಆಗಿರೋ ದೇವಾಲಯ
ಕಾಡಿನ ಮಧ್ಯೆ ಇರುವ ದೇವಾಲಯಗಳನ್ನ ನಾನು ಇನ್ನೂ ಅತಿ ಹೆಚ್ಚಾಗಿ ನಾನು ತೋರಿಸ್ತೀನಿ ಹೇಳ್ತಾ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ಮಹಾಲಿಂಗೇಶ್ವರ ಸ್ವಾಮಿ ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ. ಬನ್ನಿ ಸ್ನೇಹಿತರೆ, ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಿನ ಜೈಪುರ ಗ್ರಾಮಕ್ಕೆ ಬಂದಿದ್ದೀನಿ. ಗ್ರಾಮಸ್ಥರಿದ್ದಾರೆ ಮಾತಾಡಿ. ನಮಸ್ತೆ ಸರ್, ನಿಮ್ಮ ಹೆಸರು? ನಾಗರಾಜ್ ಅಂತ. ನೀವು ಇಲ್ಲೇ ಜೈಪುರ ಗ್ರಾಮಸ್ಥರು? ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ. ನಿಮ್ಮ ಹೆಸರು? ಸರ್ ಅಬ್ದುಲ್ ಸಮದ್. ಇಲ್ಲಿ ಜನರು ಒಂದು ನಿಮ್ಗೆ ಗೊತ್ತಿಲ್ದಿರ ಪಕ್ಕದಲ್ಲೇ ಇರ್ತಿರಲ್ಲ? ಹಿರಿಯವರು ಹೇಳ್ದಂಗೆ ಚೋಳರು ಅವಾಗ ಹುಣಸೆಹಣ್ಣಲ್ಲಿ ಎಲ್ಲ ಲಿಂಗ ಅವೆಲ್ಲ ಬಸ ಎಲ್ಲ ತೊಳೆದು ಎಣ್ಣೆ ಮಾಡಿದ್ರೆ ಹಿರಿಕರು ಹೇಳಿದ್ರು ಅಷ್ಟು ನಮ್ಗೆ ಮಾಹಿತಿ. ಇಲ್ಲಿ ಏನಾರು ಹಾವು ನೋಡಿದ್ದೀರಾ ಸರ್? ಹಾವು ನಾನು ಒಂದು 2 ದಿನ ನೋಡಿದೆ ಸರ್. ಇಲ್ಲಿ ಎಷ್ಟಡಿ ಸರ್ ಇಲ್ಲ ಮಾಮೂಲಿ 3 ಅಡಿ ಇದೆ ಸರ್. ದಪ್ಪ ಮಾತ್ರ ಒಂದು ಬರುತ್ತೆ, ಸುತ್ತಳತೆ 1-1.5 ಅಡಿ ಬರುತ್ತೆ. ಓಕೆ, ನೀವು ನೋಡಿದ್ದೀರಾ? ನೈಟ್ ಹೊತ್ತ ಬೆಳಗ್ಗೆನೋ? ಏನೆಲ್ಲ ನೋಡಿ ಸರ್. ಏನೇಳೆ ಇಲ್ಲೇ ದೇವಸ್ಥಾನದ ಹತ್ರ ಬಂದಾಗ ಸುತ್ತಾನೆ ಇರುತ್ತೆ ಸರ್ ಇದು ಹೊರಗಡೆ. ನೋಡಿ ಸ್ನೇಹಿತರೆ, ದೇವಸ್ಥಾನ ಸುತ್ತಾನೆ ಹಾವು ಸಂಚಾರನೂ ಇದೆ. ಪುರಾತನ ಕಾಲದೊಂದು ದೇವಸ್ಥಾನ. ದಯವಿಟ್ಟು ನೀವೇನಾದ್ರು ಬರಬೇಕು ಅಂತಿಲ್ಲದೆ ಜೈಪುರ ಸಾಲುಂಡಿ ಆದಮೇಲೆ ದಾರಿಪುರ ಆದಮೇಲೆ ಜೈಪುರ ಮೇನ್ ರೋಡಿಗೆ ಬಂದರೆ ಅಲ್ಲೇ ನಿಮಗೆ ಸಣ್ಣ ಕಾಣುತ್ತೆ ಜಮೀನು ಮಧ್ಯೆ ಇರೋ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಿನ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಮದುವೆ ಆದರೆ ಸರ್ ಬರೀ ಗಂಡು ಮಕ್ಕಳೇ ಆಗ್ತವೆ ಸರ್. 100% ಇಲ್ಲಿ ನೋಡಿ ಇನ್ನೊಂದು ಮಾಹಿತಿ, ಇಲ್ಲಿ ಬಂದು ಅರ್ಸ್ಕೊಂಡು ಹೋಗ್ಬೇಕಾ? ಏನಿಲ್ಲ ಸರ್, ಇಲ್ಲಿ ಮದುವೆ ಆಗೋದ್ರೇ ಗಂಡು ಮಕ್ಕಳು ಸರ್ ಗ್ಯಾರಂಟಿ. ಇಲ್ಲಿ ಊರವ್ರಿಗೆ ಅಥವಾ ಎಲ್ಲ ಸುಮಾರು ಊರವ್ರು ಬಂದು ಮದುವೆ ಮಾಡ್ಕೊ ಹೋಗ್ತಾರೆ ಸರ್. ಮದುವೆ ಮಾಡ್ಕೊಂಡು ಇಲ್ಲಿ ಸ್ನೇಹಿತರೆ ಏನು ಅಂದರೆ ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಹೋದರೆ ಗಂಡು ಮಕ್ಕಳೇ ಹುಟ್ಟುತ್ತೆ ಅಂತ ಅವರು ಹಳೆ ಮಾಹಿತಿ ತಿಳ್ಕೊಂಡು ನಮ್ಗೆ ಹೇಳಿದ್ರು. ಮಾಹಿತಿ ಇದೆ ಸರ್. ಇದು ಹಳೆ ಕಾಲದ. ಆಯಿತು, ನಮಸ್ಕಾರ.